ಸುಮಾರು ಎಲ್ಲ ಕಡೆ ಪೂಜೆ ಪ್ರಾರಂಭವನ್ನು ಮಾಡಿದ್ದೇವೆ. ಇವತ್ತಿಂದ ಬ್ಲ್ಯಾಕ್ ಟಾಪಿಂಗ್ ಏನು ಕೆಲಸ ಆಗಬೇಕು, ಅದಕ್ಕೆ ಸುಮಾರು ಇವತ್ತು ಒಂದು 10 ಕ್ಷೇತ್ರದಲ್ಲಿ ಪೂಜೆ ಮಾಡಿ ಕೆಲಸ ಪ್ರಾರಂಭ ಮಾಡಕ್ಕೆ ಹೇಳಿದ್ದೇನೆ. ಇವತ್ತು ನಾವು 1800 ಕಿಲೋಮೀಟರ್ ಬೆಂಗಳೂರು ಸಿಟಿ ಒಳಗಡೆ ಈ ವೈಟ್ ಟ್ಯಾಪಿಂಗ್ ಮತ್ತು ಬ್ಲ್ಯಾಕ್ ಟ್ಯಾಪಿಂಗ್ ಮಾಡಲಿಕ್ಕೆ ಕಾರ್ಯಕ್ರಮವನ್ನು ನಾವು ರೂಪಿಸಿದ್ದು. ಹಿಂದೆ 196 ಕಿಲೋಮೀಟರ್ ತೆಗೆದುಕೊಂಡಿದ್ದು, ಇವತ್ತು ಸುಮಾರು 450 ಕಿಲೋಮೀಟರ್ 700 ಕಿಲೋಮೀಟರ್ ವೆಚ್ಚದಲ್ಲಿ ಆಸ್ಪಾಲ್ಟಿಂಗ್ ಕೆಲಸವನ್ನ ತೆಗೆದುಕೊಂಡಿದ್ದೇವೆ. ನಿಮ್ಮ ಜೊತೆ ಕೆಲಸ ಮಾಡಿದ್ದು ಬಹಳ ಖುಷಿ ಆಯಿತು. ನೀವೇ ಬೆಸ್ಟ್ ಬಾಸ್. ಇಷ್ಟು ಮ್ಯಾನೇಜರ್ ಆಗಿದ್ದೆ, ಇನ್ನು ಮುಂದೆ ಬಾಸ್ ಆಗ್ತೀನಿ. ಹೇಗೆ? ಬಾಸ್ ವಾಲಾ ಬಾಸ್ ವಾಲಾ, ಬಿ ದ ಬಾಸ್. ಒಟ್ಟು ಈಗ 350 ಕಿಲೋಮೀಟರ್ ಹಳೆಯದು, ಇವತ್ತು 450 ಕಿಲೋಮೀಟರ್, ಇವೆರಡೂ ಕೂಡ ತೆಗೆದುಕೊಳ್ಳುವಂತ ಕೆಲಸ ನಾವು ಮಾಡ್ತಾ ಇದ್ದೀವಿ. ಒಟ್ಟು 1500 ಕಿಲೋಮೀಟರ್ನ ರಸ್ತೆಯನ್ನ ವೈಟ್ ಟ್ಯಾಪಿಂಗ್ ಮತ್ತು ಬ್ಲ್ಯಾಕ್ ಟ್ಯಾಪಿಂಗ್ ಎರಡು ಕೆಲಸವನ್ನು ಕೂಡ ನಾವು ತೆಗೆದುಕೊಳ್ತಾ ಇದ್ದೇವೆ. ಇನ್ನು 350 ಕಿಲೋಮೀಟರ್ ಉಳ್ಕೊಂಡಿದೆ. ಕಾರಣ ಡಿಫೆಕ್ಟ್ ಲಯಬಿಲಿಟಿ ಪೀರಿಯಡ್ ಅಂತ ಇದೆ, DLP ಅಂತ. ಅದು ಇನ್ನ ಸ್ವಲ್ಪ ದಿನ ಟೈಮ್ ಇದೆ. ಅದು ಕಾಂಟ್ರಾಕ್ಟ್ರೇ ಅದ್ರಲ್ಲಿ ಏನಾದರೂ ಡ್ಯಾಮೇಜಸ್ ಆದರೆ ಅವರು ಅದನ್ನ ನೆರವೇರಿಸಬೇಕಾಗ್ತದೆ. ಆ ದೃಷ್ಟಿಯಿಂದ ಅದನ್ನು ನಾವು ತೆಗೆದುಕೊಂಡು ಹೋಗಿಲ್ಲ. ಬಜೆಟ್ ಅಲ್ಲಿ ಈಗಾಗಲೇ 6000 ಕೋಟಿ ರೂಪಾಯಿನ ಈಗಾಗಲೇ ನಾವು ಬ್ರ್ಯಾಂಡ್ ಬೆಂಗಳೂರು ಅಡಿಯಲ್ಲಿ ತೆಗೆದುಕೊಳ್ಳಲಿಕ್ಕೆ ಮುಖ್ಯಮಂತ್ರಿಗಳು ಘೋಷಣೆ ಕೂಡ ಮಾಡಿದ್ದಾರೆ. ಸೊ ಇಡೀ ಬೆಂಗಳೂರಿನ ಮುಕ್ಕಾಲು ಬೆಂಗಳೂರು ಬ್ಲ್ಯಾಕ್ ಟ್ಯಾಪಿಂಗ್ ವೈಟ್ ಟ್ಯಾಪಿಂಗ್ ಕೆಲಸವನ್ನ ತೆಗೆದುಕೊಂಡಿದ್ದೇವೆ. ವೈಟ್ ಟ್ಯಾಪಿಂಗ್ ಎಲ್ಲೆಲ್ಲಿ ಕೆಲಸ ಇದೆ, ಕನಿಷ್ಠ 30 ವರ್ಷ ಆದರೂ ಕೂಡ ಆ ರಸ್ತೆ ಶಾಶ್ವತವಾಗಿರ್ತದೆ ಅನ್ನೋ ದೃಷ್ಟಿಯಿಂದ ಒಳ್ಳೆ ಕ್ವಾಲಿಟಿ ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ. ನಾನೇ ಇದಕ್ಕೆ ಖುದ್ದಾಗಿ ಕ್ವಾಲಿಟಿಯನ್ನ ಚೆಕ್ ಮಾಡಿಕೊಂಡು ನಮ್ಮ RTL ರೋಡು ಅದು ಕೂಡ 1600 ಕಿಲೋಮೀಟರ್ ಏನಿದೆ ಸಬ್ RTL ಲೆಂತ್, ಅದು ಕೂಡ ನಾವು ಮಾಡ್ತಾ ಇದ್ದೇವೆ. 30 ವರ್ಷ ಏನು ತೊಂದರೆ ಆಗದೆ ರೀತಿಯಲ್ಲಿ ಏನು ನಾನು ಮಾತಾಡಿದ್ದೇನೆ ಅದನ್ನು ಕೂಡ ನಾವು ಗಮನದಲ್ಲಿಟ್ಕೊಂಡು ಕ್ವಾಲಿಟಿ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೇವೆ. ಯಾರು ಬೇಕಾದ್ರೂ ಅದನ್ನ ಬಂದು ಸಾರ್ವಜನಿಕರು ಇದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಬಹುದು. ನನಗೇನಾದ್ರು ತಪ್ಪಿದ್ರು ಕೂಡ ತಿಳಿಸ್ಬೋದು. ಕ್ವಾಲಿಟಿಯನ್ನ ನಾನು ಪ್ರತ್ಯೇಕವಾದ ತಂಡನೇ ಇಟ್ಟು ಕ್ವಾಲಿಟಿ ಕೂಡ ನಾನು ಚೆಕ್ ಮಾಡ್ತಾ ಇದ್ದೀನಿ. ಈ ಎಲ್ಲ ಕಾಮಗಾರಿಗಳು ಕೂಡ ಬಹಳ ಟ್ರಾನ್ಸ್ಪರೆಂಟ್ ಆಗಿ ಇವತ್ತು ನಡೀತಾ ಇದೆ. ಸೊ ಅದರಿಂದ ಬೆಂಗಳೂರು ನಗರಕ್ಕೆ ಒಂದು ವಿಶೇಷವಾದಂಥ ಕಾಳಜಿಯನ್ನು ವಹಿಸಿ, ಈಗ ಮಳೆನೂ ಬರ್ತದೆ ಅಂತ ಕೂಡ ನಮ್ಗೆ ಅರಿವಿದೆ. ಎಲ್ಲೆಲ್ಲಿ ನಮ್ಮ ಇವತ್ತು ಬೆಳಗ್ಗೆ ತಾನೇ ನಾನು ನಮ್ಮ ಪೊಲೀಸ್ ಜಾಯಿಂಟ್ ಕಮಿಷನರ್ ಅಂತ ಕರೆದು ಹೇಳಿದೆ, ನಿಮ್ಗೆ ಎಲ್ಲೆಲ್ಲಿ ರೋಡು ಸರಿ ಇಲ್ಲ ಅನ್ನೋದು ನಿಮ್ಮ ಮಾಹಿತಿ ಇದೆ, ಅದು ನಮ್ಮ ಕಾರ್ಪೊರೇಷನ್ ಕಮಿಷನರ್ಗೆ ತಿಳಿಸ್ಬೇಕು ಅಂತ ಕೂಡ ಹೇಳಿದ್ದೇನೆ. ಅವರು ರೈಟಿಂಗ್ ಅಲ್ಲಿ ಕೊಡಿ ಅಂತೇಳಿ. ಯಾಕೆಂದ್ರೆ ನಮ್ಮ ಇಂಜಿನಿಯರ್ ಕಣ್ಣು ಕಾಣದೇ ಇರ್ಬೋದು, ನಮ್ಮ MLAಗಳ ಕಣ್ಣು ಕಾಣದೇ ಇರ್ಬೋದು, ಆದರೆ ಪೊಲೀಸ್ ಇಲಾಖೆಯವರು ಅವರು ರೈಟಿಂಗ್ ಅಲ್ಲಿ ಬರ್ಕೊಡಿ ಅಂತ ಕೂಡ ನಾನು ಹೇಳಿದ್ದೇನೆ. ಟ್ರಾಫಿಕ್ ಪೊಲೀಸ್ ಅವರು ಕೂಡ ಅನುಚೇತನ್ ಅವ್ರಿಗೆ ಬೆಳಗ್ಗೆ ನಾನು ಹೇಳಿದ್ದೇನೆ. ಸೊ ಇವತ್ತು ಎಲ್ಲ ಕ್ಷೇತ್ರದಲ್ಲೂ ಕೂಡ ದೊಡ್ಡ ದೊಡ್ಡ ಕಾರ್ಯಕ್ರಮ ನಾವು ಮಾಡ್ತಾ ಇಲ್ಲ. ಕೆಲಸ ಪ್ರಾರಂಭ ಆಗಬೇಕು, ಜನರು ಗೊತ್ತಾಗಬೇಕು, ಜನರು ಕ್ವಾಲಿಟಿನ ಚೆಕ್ ಮಾಡ್ತಾ ಇರಬೇಕು. ಸೊ ಜನರಿಗೆ ಅನುಕೂಲ ಆಗಬೇಕು. ಆ ದೃಷ್ಟಿಯಿಂದ ಬೆಂಗಳೂರು ನಗರದಲ್ಲಿ ಏನು ಸುಮಾರು 1600 ಕಿಲೋಮೀಟರ್ನ ನಾವು ಮುಗಿಸಿದ್ದೇವೆ, ಅದನ್ನೆಲ್ಲ ಕೂಡ ಶುದ್ಧ ಮಾಡುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಇದಲ್ಲದೆ ಏನು ನಮ್ಮ ಸ್ಟಾರ್ಮ್ ವಾಟರ್ ಡ್ರೈನ್ ಎಲ್ಲ ಕಡೆ ಇವತ್ತು ಕಂಪ್ಲೀಟ್ ಮಾಡಲಿಕ್ಕೆ ಈಗಾಗಲೇ ನಮ್ಮ
ವರ್ಲ್ಡ್ ಬ್ಯಾಂಕ್ ಸಹಾಯದಿಂದ ಎಲ್ಲ ಕಡೆನೂ ನಾವು ತೆಗೆದುಕೊಳ್ತಾ ಇದ್ದೇವೆ. ಸುಮಾರು 2,000 ರೂಪಾಯಿ ಕೋಟಿ ರೂಪಾಯಿನ ಅದಕ್ಕೆ ನಾವು ವೆಚ್ಚವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಈ ದೃಷ್ಟಿಯಿಂದ ತಮ್ಮೆಲ್ಲರೂ ಕೂಡ ನಾನು ಸಾರ್ವಜನಿಕರಿಗೆ ತಿಳಿಸಲಿಕ್ಕೆ ಬಯಸ್ತೇನೆ. ನಿಮ್ಮ ಮಾರ್ಗದರ್ಶನ ಕೂಡ ನಾನು ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ. ಇದಲ್ಲದೆ 2 ಬಹಳ ಪ್ರಮುಖವಾದಂಥ ವಿಚಾರಗಳನ್ನು, ಕೆರೆಗಳನ್ನು ಬೆಂಗಳೂರು ನಗರ ಜಿಲ್ಲೆಗಳಲ್ಲಿ ರಕ್ಷಣೆ ಮಾಡುವಂಥ ವಿಚಾರ ನಾನು ಟ್ವೀಟ್ ಮಾಡ್ತೀನಿ. ಕೆಲವು 2-3 ನಿರ್ಧಾರಗಳನ್ನು ನಾವು ತೆಗೆದುಕೊಂಡಿದ್ದೇವೆ. ಆಮೇಲೆ ಯಾರು ನಮ್ಮ ಇದನ್ನು ಈ ಬಿಲ್ಡಿಂಗ್ ವೇಸ್ಟು ಮೆಟೀರಿಯಲ್ಗಳು, ಈ ಕಚಡ ಇವೆಲ್ಲ ಕೂಡ ಲಾರಿಲಿ ಹಾಕ್ಕೊಂಡು ಯಾರು ತೆಗೆದುಕೊಂಡೋಗಿ ರಸ್ತೆಯಲ್ಲಿ ಬಿಸಾಕ್ಬಿಟ್ಟು ಹೋಗ್ತಾ ಇದ್ದಾರೆ. ಅದಕ್ಕೆಲ್ಲ ನಾನು ಬೆಂಗಳೂರು ನಗರದ ಪೊಲೀಸ್ ಅವ್ರಿಗೆ ಮತ್ತು ಬೆಂಗಳೂರು ಡಿಸ್ಟ್ರಿಕ್ಟ್ ಪೊಲೀಸ್ ಅವ್ರಿಗೆ ಈಗಾಗಲೇ ನಾನು ಯಶವಂತಪುರ ಸರ್ಕಲ್ ಹತ್ರ ಸುಮಾರು ಒಂದು 10-15 ಲೋಡ್ ಹಾಕಿರೋದನ್ನ ನಾನು ಕಣ್ಣಲ್ಲೇ ನಾನು ನಮ್ಮ ಕಮಿಷನರು ವಿಸಿಟ್ ಮಾಡಿ ನೋಡಿದ್ದೇವೆ. ಎಲ್ಲ ವಾಹನಗಳಿಗೆ ಕಂಪಲ್ಸರಿ GPS-ಅನ್ನು ಯಾರು ವಾಹನಗಳನ್ನು ಈ ಟ್ರಾನ್ಸ್ಪೋರ್ಟ್ ಮಾಡ್ಕೊಳ್ಳಿಕ್ಕೆ ಇಟ್ಟಿದ್ದಾರೆ ಅದನ್ನೆಲ್ಲ GPS ಹಾಕಿ ಕಂಟ್ರೋಲ್ ಮಾಡಲಿಕ್ಕೆ ನಾವು ವ್ಯವಸ್ಥೆಯನ್ನು ನಾವು ಮಾಡ್ತೇವೆ. ಇನ್ನು ಬೇರೆ ವಿಚಾರನ ನಾನು ನಿಮಗೆ ಟ್ವೀಟ್ ಮಾಡ್ತೀನಿ.